ಮಿಕ್ಸಿಯಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವೆ ಹಾಗೂ ಅರ್ಧ ಕಪ್ ಗಟ್ಟಿ ಅವಲಕ್ಕಿ, ಅರ್ಧ ಕಪ್ ಕೊಬ್ಬರಿ, 1 ಚಮಚ ಸಕ್ಕರೆ, ರುಚಿಗೆ ಬೇಕಾದಷ್ಟು ಉಪ್ಪು, ನೀರು ಹಾಗೂ ಮೊಸರನ್ನ ಹಾಕೊಂಡು ಸ್ಮೂತಾಗಿ ರುಬ್ಕೊಂಡು ತಗೋಬೇಕು. ನಾರ್ಮಲ್ ದೋಸೆ ಹಿಟ್ಟಿರುತ್ತೆ ನೋಡಿ, ಅದೇ ರೀತಿಯಾಗಿ ರುಬ್ಕೊಂಡು ತಗೋಬೇಕು. ರುಬ್ಬಿದ ಮೇಲೆ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದ. 10 ನಿಮಿಷ ಆದಮೇಲೆ ಇದಕ್ಕೆ 1 ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಸೇರಿಸ್ತಿದ್ದೀನಿ. ಇನ್ನೂ ಕೂಡ ಹಾಕೋಬೋದು. ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ನಾರ್ಮಲ್ ದೋಸೆ ಹಿಟ್ಟು ಇರುತ್ತೆ ನೋಡಿ, ಅದೇ ರೀತಿಯಾಗಿ ಮಾಡ್ಕೋಬೇಕು ಈ ಹಿಟ್ಟು ಕೂಡ. ಇಲ್ಲಿ ಈ ರೀತಿ ಒಮ್ಮೆನೇ ಒಂದು 3 ಹಾಕ್ತಿದ್ದೀನಿ. ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ ಹಾಗೂ ಬೇಗ ಕೂಡ ರೆಡಿ ಮಾಡ್ಕೋಬೋದು. ಈ ರೀತಿ ಆದರೆ ತುಂಬಾ ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ನೀವಿಲ್ಲಿ ಎಣ್ಣೆ ಹಚ್ಚಬೇಕಂತೇನಿಲ್ಲ, ನೀವು ಈ ದೋಸೆನ ಹಾಗೆ ಕೂಡ ಮಾಡ್ಕೋಬೋದು, ಅಷ್ಟು ಸರಿಯಾಗಿ ಬರುತ್ತೆ. ನೋಡಿ, ಇನ್ಸ್ಟಂಟ್ ದೋಸೆ ರೆಡಿಯಾಗಿದೆ. ಜೇನುಗೂಡು ಯಾವ ರೀತಿ ಇರುತ್ತೆ ನೋಡಿ, ಅದೇ ರೀತಿಯಾಗಿ ಕಾಣ್ತಿದೆ ಇದು ಹೊರಗಡೆ. ಓಕೆ, ಈ ಸಿಂಪಲ್ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ. ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಸರಿಯಾಗಿ ಬರುತ್ತೆ ಈ ದೋಸೆ. ಮಕ್ಕಳ ಟಿಫಿನ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ.